ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತೊಂದು ಶತ್ರು ವಶೀಕರಣ ಮಾಡುವ ತಂತ್ರ ಮಂತ್ರ ಯಂತ್ರದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಶತ್ರು ವಶೀಕರಣ ಅಂದರೆ ಏನಪ್ಪ ಅಂದರೆ, ಈಗ ಒಂದು ವ್ಯಕ್ತಿ ನಿಮಗೆ ವಶೀಕರಣ ಆಗಬೇಕು, ಅವರಿಂದ ಈ ಕೆಲಸ ಕಾರ್ಯಗಳಾಗಬೇಕು ಅಂಥೇಳಿ ಇರುತ್ತಲ್ವ, ಅಂಥ ವ್ಯಕ್ತಿನ ಯಾವ ರೀತಿ ವಶೀಕರಣ ಮಾಡಬೇಕಪ್ಪ ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಇದ್ದೇನೆ. ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ, ಆ ಶತ್ರುವಿನ ಹೆಸರು, ಅವರ ತಂದೆ ಹೆಸರು, ಅಡ್ಡ ಹೆಸರನ್ನು ತೆಗೆದುಕೊಳ್ಳಬೇಕು. ತೆಗೆದುಕೊಂಡು ನಿಮ್ಮ ಹತ್ರ ಇಟ್ಟುಕೊಂಡು ಭಾನುವಾರ ಆಗಲಿ ಇಲ್ಲ ಮಂಗಳವಾರ ಆಗಲಿ ಈ 2 ದಿನದಲ್ಲಿ ಉತ್ತರಕ್ಕೆ ಮುಖ ಮಾಡಿಕೊಂಡು ಕುಳಿತುಕೊಂಡು ಈ ಯಂತ್ರವನ್ನು ಪ್ರಯೋಗ ಮಾಡಬೇಕು. ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಅದೇ ಯಂತ್ರವನ್ನು ಅದೇ ರೀತಿ ನಿಮ್ಮ ಬೆರಳಿನ ರಗತದಿಂದ ಭುಜಪತ್ರೆಯ ಮೇಲೆ ಈ ಯಂತ್ರವನ್ನು ಬರೆಯಬೇಕು. ಬರೆದ ನಂತರ ಭಸ್ಮ ಅಂದರೆ ಇವತ್ತಿ, ಗಂಧ, ಅಕ್ಷತೆ, ಹೂವಿನಿಂದ ಈ ಯಂತ್ರವನ್ನು ಪೂಜೆ ಮಾಡಬೇಕು. ಮಾಡಿದ ನಂತರ ಆ ಯಂತ್ರವನ್ನು ನಿಮ್ಮ ಶತ್ರು ಯಾವ ಮಾರ್ಗದಲ್ಲಿ ಅಡ್ಡಾಡುತ್ತಾನಲ್ವ, ಆ ಮಾರ್ಗದಲ್ಲಿ ಓಂ ಆಕರ್ಷಯ ಸ್ವಾಹ, ಓಂ ಆಕರ್ಷಯ ಸ್ವಾಹ ಅಂತ ಆ ಯಂತ್ರದ ಮೇಲೆ 108 ಸಾರಿ ಅಭಿಮಂತ್ರಿಸಬೇಕು. ಅಭಿಮಂತ್ರಿಸಿ ಆ ಭುಜಪತ್ರೆಯನ್ನು ಹರಿಯಬೇಕು. ಹರಿದು ನಿಮಗೆ ಬೇಕಾಗಿರುವಂಥ ವ್ಯಕ್ತಿ, ನೀವು ಯಾರನ್ನು ವಶೀಕರಣ ಮಾಡಬೇಕಾಗಿರುತ್ತದೋ ಆ ವ್ಯಕ್ತಿಯ ನಡೆದಾಡುವ ದಾರಿಯಲ್ಲಿ ಈ ಮಂತ್ರವನ್ನು ಆ ಯಂತ್ರದ ಮೇಲೆ 108 ಸಾರಿ ಜಪ ಮಾಡಿ ಆ ಯಂತ್ರವು ಹರಿದು ಚೂರು ಚೂರು ಮಾಡಬೇಕು. ಈಗ ಯಂತ್ರ ಏನು ಭುಜಪತ್ರೆಯಲ್ಲಿ ಬರೆದಿರ್ತಲ್ವ, ಆ ಯಂತ್ರವನ್ನು ಹರಿಯಬೇಕು. ಹರಿದು ಚೂರು ಚೂರು ಮಾಡಬೇಕು. ಮಾಡಿ ನಿಮ್ಮ ಶತ್ರು ಆಗಲಿ, ನಿಮಗೆ ಬೇಕಾದಂಥ ವ್ಯಕ್ತಿ ಆಗಲಿ, ಆ ಮಾರ್ಗದಲ್ಲಿ ಅಡ್ಡಾಡುತ್ತಿರುತ್ತಾನಲ್ವ, ಆ ದಾರಿಯಲ್ಲಿ ಚೆಲ್ಲಬೇಕು. ಈ ಯಂತ್ರವನ್ನು ಹರಿದು ಅಲ್ಲಿ ಚೆಲ್ಲಬೇಕು. ಚೆಲ್ಲಿದ ನಂತರ ಒಂದಿಷ್ಟು ದಿನದೊಳಗೆ ಈ ವ್ಯಕ್ತಿ ತಕ್ಷಣವೇ ವಶ ಆಗುತ್ತಾನೆ. ನಿಮಗೆ ವಶ ಆಗುತ್ತಾನೆ. ಆದರೆ ಈ ಯಂತ್ರ ಪ್ರಯೋಗ ಮಾಡಬೇಕಾದ್ರೆ ಯಾರು ಯಂತ್ರವನ್ನು ಬರೆಯುತ್ತಿರುತ್ತಾರಲ್ಲೋ ಅವರ ವ್ಯಕ್ತಿಯ ರಗತದಿಂದನೇ ಭುಜಪತ್ರೆ ಮೇಲೆ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥ ಯಂತ್ರವನ್ನು ಬರೆಯಬೇಕು. ನಾವು ವಿಡಿಯೋದಲ್ಲಿ ಯಾವ ಥರ ಯಂತ್ರ ತೋರಿಸಿದ್ರಲ್ಲ ಅದೇ ರೀತಿ ಬಿಡಿಸಬೇಕು. ಭುಜಪತ್ರೆಯಲ್ಲಿ ಬಿಡಿಸಿ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಿ 108 ಸಾರಿ ಓಂ ಆಕರ್ಷಯ ಸ್ವಾಹ ಈ ಮಂತ್ರದಿಂದ ಅಭಿಮಂತ್ರಿಸಿ ಆ ಯಂತ್ರಕ್ಕೆ ನಿಮ್ಮ ವ್ಯಕ್ತಿ, ಶತ್ರು ಆಗಲಿ, ನಿಮಗೆ ಬೇಕಾಗಿರುವಂಥ ವ್ಯಕ್ತಿ ಆಗಲಿ, ಏನು ತಾನು ಅಡ್ಡಾಡುತ್ತಿರ್ತಾನಲ್ಲೋ ನಿಮ್ಮ ವ್ಯಕ್ತಿ ಅಡ್ಡಾಡುತ್ತಿರ್ತಾನಲ್ಲ ಆ ದಾರಿಯಲ್ಲಿ ಇದನ್ನು 108 ಸಾರಿ ಮತ್ತೆ ಅದರ ಮೇಲೆ ಅಭಿಮಂತ್ರಿಸಿ ಹರಿದು ಚೆಲ್ಲಬೇಕು. ದೇವತಾ, ಆ ಯಂತ್ರದಲ್ಲಿ ದೇವತಾ ಅಂಥೇಳಿ ಬರೆದಿದೆ. ಆ ದೇವತೆ ತೆಗೆದು ಅದರಲ್ಲಿ ನಿಮ್ಮ ಶತ್ರುವಾಗಲಿ, ನಿಮಗೆ ಯಾರು ವಶವಾಗಬೇಕನ್ನುತ್ತಾರೋ ಅವರ ಹೆಸರನ್ನು ಬರೆಯಬೇಕು. ಬರೆದು ಆ ಯಂತ್ರವನ್ನು ಅಲ್ಲಿ ನಿಮ್ಮ ಶತ್ರು ಆಗಲಿ, ನಿಮಗೆ ಬೇಕಾಗಿರುವಂಥ ವ್ಯಕ್ತಿ ಆಗಲಿ ಅಡ್ಡಾಡು ದಾರಿಯಲ್ಲಿ ಹರಿದು ಚೆಲ್ಲಿ ಬಂದರೆ ಆ ವ್ಯಕ್ತಿ ನಿಮಗೆ ವಶವಾಗುತ್ತಾನೆ. ಇದನ್ನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ, ಕೆಟ್ಟದಕ್ಕೆ ಉಪಯೋಗಿಸಬೇಡಿ. ಇದರಿಂದ ಯಾವುದೋ ತೊಂದರೆ ತಾಪತ್ರೆ ಆದರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಧನ್ಯವಾದಗಳು.